ರಾಣೆಬೆನ್ನೂರಿನಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಮಳೆ ಹೊಡೆತಕ್ಕೆ ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾಗೋಗಿದೆ. ರಸ್ತೆಯಲ್ಲಿ ನೀರು ತುಂಬಿಕೊಂಡ ಹಿನ್ನೆಲೆ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಹಾವೇರಿಯ ರಾಣೆಬೆನ್ನೂರಿನಲ್ಲಿ ಮಳೆ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿ ಮಾಡ್ತಾ ಇದೆ. ಜೋರು ಮಳೆಯಾಗಿದ್ದು ರಸ್ತೆಯೆಲ್ಲವೂ ಕೂಡ ಸಂಪೂರ್ಣ ಜಲಾವೃತವಾಗೋಗಿದೆ. ರಾಣೆಬೆನ್ನೂರಲ್ಲಿ ಪೊಲೀಸ್ ಠಾಣೆಗೆ ನೀರು ನುಗ್ಗಿದೆ. ಪೊಲೀಸ್ ಠಾಣೆ ಜಲಾವೃತವಾದ ಹಿನ್ನೆಲೆ ಸಿಬ್ಬಂದಿ ಪರದಾಡಿದ್ದಾರೆ. ಡ್ಯೂಟಿ ಜೊತೆಗೆ ನೀರನ್ನ ಹೊರಹಾಕ್ತಾ ಇದ್ದಾರೆ ಸಿಬ್ಬಂದಿಗಳು. ಪೊಲೀಸ್ ಇಲಾಖೆಯ ಸಿಬ್ಬಂದಿ ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗೋಗಿದೆ ರಾಣೆಬೆನ್ನೂರಿನಲ್ಲಿ. ಹಾವೇರಿಯ ರಾಣೆಬೆನ್ನೂರಿನಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಮಳೆಯ ಹೊಡೆತಕ್ಕೆ ರಸ್ತೆಗಳೆಲ್ಲವೂ ಕೂಡ ಮಳೆ ನೀರು ನಿಂತ್ಕೊಂಡು ಸಂಪೂರ್ಣವಾಗಿ ರಸ್ತೆ ಜಲಾವೃತವಾಗೋಗ್ಬಿಟ್ಟಿದೆ. ಇದರಿಂದಾಗಿ ರಸ್ತೆಯಲ್ಲಿ ನೀರು ನಿಂತಿರೋದ್ರಿಂದ ವಾಹನಗಳು ಸರಾಗವಾಗಿ ಸಂಚಾರ ಮಾಡಲಿಕ್ಕೆ ಆಗೋದಿಲ್ಲ. ವಾಹನ ಸವಾರರು ಪರದಾಟ ನಡೆಸುವಂತಹ ಪರಿಸ್ಥಿತಿ ಎದುರಾಗಿದೆ. ಎಲ್ಲಿ ಗುಂಡಿ ಇರುತ್ತೆ, ಎಲ್ಲಿ ರಸ್ತೆ ಇರುತ್ತೆ, ಯಾವುದೂ ಕೂಡ ಗೊತ್ತಾಗಲ್ಲ. ಇದರಿಂದಾಗಿ ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ನೋಡಿ, ರಸ್ತೆ ಯಾವುದು, ಕೆರೆ ಯಾವುದು, ಗುಂಡಿ ಯಾವುದು, ಯಾವುದೂ ಕೂಡ ಗೊತ್ತಾಗದೇ ಇರೋ ರೀತಿಯಾಗಿ ಸಂಪೂರ್ಣವಾಗಿ ರಸ್ತೆ ಜಲಾವೃತವಾಗೋಗಿದೆ. ವಾಹನ ಸವಾರರು ಪರದಾಡ್ತಿದ್ದಾರೆ. ಸಂಜೆ ಹೊತ್ತಿಗೆ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸಿಕೊಂಡು ಮನೆಗೆ ತೆರಳುವಂತಹ ಸಮಯ. ಇಂತಹ ಸಂದರ್ಭದಲ್ಲೇ ಜೋರು ಮಳೆ ಬಂದಿದ್ರಿಂದ ರಸ್ತೆಯಲ್ಲೇ ನೀರು ನಿಲ್ಲುವಂತಹ ಪರಿಸ್ಥಿತಿ. ಇದರಿಂದಾಗಿ ವಾಹನ ಸವಾರರು ಪರದಾಟ ನಡೆಸ್ತಿದ್ದಾರೆ. ನೋಡಿ, ಮತ್ತೊಂದು ವಿಜುವಲ್ಸ್ ಅನ್ನ ತೋರಿಸ್ತಾ ಇದ್ದೀವಿ ನಾವು. ಹಾವೇರಿಯಲ್ಲಿ ಪೊಲೀಸ್ ಸಿಬ್ಬಂದಿಗಳು ನೀರನ್ನ ಹೊರಹಾಕೋದಕ್ಕೆ ಹರಸಾಹಸ ಪಡ್ತಿದ್ದಾರೆ. ಪೊಲೀಸ್ ಠಾಣೆ ಒಳಗಡೆನೆ ನೀರು ನುಗ್ಗಿಬಿಟ್ಟಿದೆ. ಮಳೆ ನೀರು ನುಗ್ಗಿದಂತಹ ಪರಿಣಾಮ ಪೊಲೀಸ್ ಠಾಣೆಯೇ ಜಲಾವೃತವಾಗೋಗಿದೆ. ಆ ಠಾಣೆ ಒಳಗಡೆ ನಿಂತಿರುವಂತಹ ನೀರನ್ನ ಹೊರಹಾಕಲು ಪ್ರಯತ್ನ ಪಡ್ತಿದ್ದಾರೆ ಅಲ್ಲಿನ ಸಿಬ್ಬಂದಿ. ಹಾವೇರಿಯ ಕನವಳ್ಳಿ ಗ್ರಾಮಕ್ಕೆ ಮಳೆ ನೀರು ನುಗ್ಗಿದೆ. ವರುಣನ ಅಬ್ಬರಕ್ಕೆ ಗ್ರಾಮದ ರಸ್ತೆಗಳು ಕೆರೆಯಂತಾಗೋಗಿದೆ. ಮನೆಗಳಿಂದ ಹೊರಗೆ ಬರೋದಕ್ಕಾಗದೆ ಜನರು ಪರದಾಟ ನಡೆಸುತ್ತಿದ್ದಾರೆ. ಒಂದೇ ಮಳೆಗೆ ಅಗಡಿ ಗ್ರಾಮ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಮನೆಗಳಿಗೆಲ್ಲ ನೀರು ನುಗ್ಬಿಟ್ಟಿದೆ, ಮಳೆ ನೀರು. ಇದರಿಂದಾಗಿ ಆ ಗ್ರಾಮದ ನಿವಾಸಿಗಳು ಆತಂಕದಲ್ಲಿ ದಿನ ಕಳೆಯುವಂತಾಗಿದೆ. ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ಉಕ್ಕಿ ಹರಿತಾ ಇದೆ. ಹಾವೇರಿ ಗುತ್ತಲ ರಸ್ತೆ ಸಂಪರ್ಕ ಕೂಡ ಕಟ್ ಆಗೋಗಿದೆ. ಹಾವೇರಿ ತಾಲೂಕಿನ ಅಗಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಚರಂಡಿ ನೀರಿನ ಜೊತೆಗೆ ಮನೆ ಒಳಗಡೆ ಮಳೆ ನೀರು ನುಗ್ಬಿಟ್ಟಿದೆ. ಈ ಮಳೆ ನೀರು ನುಗ್ಗಿ ಮನೆ ಬಳಕೆಯ ವಸ್ತುಗಳೇನಿತ್ತು, ದವಸ ಧಾನ್ಯಗಳೇನಿತ್ತು, ಎಲ್ಲವೂ ಕೂಡ ಮಳೆಗೆ ಸಂಪೂರ್ಣವಾಗಿ ಹಾನಿಯಾಗೋಗ್ಬಿಟ್ಟಿದೆ, ಹಾಳಾಗ್ಬಿಟ್ಟಿದೆ ಎಲ್ಲದು. ಹಾವೇರಿಯ ಕನವಳ್ಳಿ ಗ್ರಾಮಕ್ಕೆ ಮಳೆ ನೀರು ನುಗ್ಗಿ ಆಗಿರುವಂತಹ ಸಮಸ್ಯೆ ಇದು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಇವತ್ತು ಸುರಿದಂತಹ ಮಳೆ ಏನೆಲ್ಲ ಅನಾಹುತಗಳನ್ನ ಸೃಷ್ಟಿ ಮಾಡಿದೆ? ಪ್ರಮುಖವಾಗಿ ಚೈತ್ರ, ಇವತ್ತು ಪೂರ್ವ ಮುಂಗಾರು ಮಳೆ ಕೂಡ ಹಾವೇರಿ ಜಿಲ್ಲೆಗೆ ಎಂಟ್ರಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಆರಂಭದಲ್ಲೇ ಕೂಡ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ಕನವಳ್ಳಿ ಆಗಿರ್ಬೋದು, ಅಗಡಿ ಆಗಿರ್ಬೋದು ಮತ್ತು ಜಿಲ್ಲೆಯ ಬಹುತೇಕ ಗ್ರಾಮಗಳಲ್ಲಿ ಕೂಡ ಈ ಮಳೆ ಅವಾಂತರದಿಂದ ಸಾಕಷ್ಟು ನಷ್ಟಗಳು ಉಂಟಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ತಗ್ಗು ಪ್ರದೇಶಗಳಲ್ಲಿ ಇರ್ತಕ್ಕಂಥ ಮನೆಗಳಿಗೆ ನೀರು ನುಗ್ಗಿದ್ರೆ, ಮತ್ತೆ ರಾಣೆಬೆನ್ನೂರು ಪಟ್ಟಣದಲ್ಲಿ ಕೂಡ ಸಂಪೂರ್ಣವಾಗಿ ರಸ್ತೆಗಳ ಮೇಲೆ ಕೂಡ ನದಿಯಂತೆ ನೀರು ಹರಿದಿದೆ. ಹೀಗಾಗಿ ಸುಮಾರು 2 ಗಂಟೆಗಳ ಕಾಲ ಕೂಡ ರಸ್ತೆಯಲ್ಲಿ ವಾಹನ ಸವಾರರು ಕೂಡ ಪರದಾಟವನ್ನ ನಡೆಸಿದ್ದಾರೆ. ಮತ್ತು ರಸ್ತೆ ಮೇಲೆ ಇರ್ತಕ್ಕಂಥ ನೀರು ಕೂಡ ಅದೇ ಪಕ್ಕದಲ್ಲಿ ಇರ್ತಕ್ಕಂಥ ಏನು ರಾಣೆಬೆನ್ನೂರಿನ ಗ್ರಾಮೀಣ ಪೊಲೀಸ್ ಠಾಣೆಗೆ ಕೂಡ ನೀರು ನುಗ್ಗಿತ್ತು. ಸುಮಾರು 3 ಕೊಠಡಿ ಒಳಗಡೆ ಕೂಡ ನೀರು ತುಂಬಿರೋದ್ರಿಂದ ಆ ಪೊಲೀಸರು ಡ್ಯೂಟಿ ಜೊತೆಗೆ ನೀರನ್ನ ಕ್ಲೀನ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಹೀಗಾಗಿ ಈ ಒಂದು ಮಳೆ ಕೂಡ ಸಾಕಷ್ಟು ಅವಾಂತರವನ್ನ ತಂದಿಟ್ಟಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಅಂತ ಹೇಳಿದ್ರೆ, ಅಗಡಿ ಭಾಗದಲ್ಲಿ ಇರ್ತಕ್ಕಂಥ ಗ್ರಾಮದಲ್ಲಿ ಇರ್ತಕ್ಕಂಥ ಹಳ್ಳ ಕೂಡ ತುಂಬಿ ಹರಿತಾ ಇರ್ತಕ್ಕಂಥದ್ದು. ಹೀಗಾಗಿ ಅಲ್ಲಿ ಸಂಚಾರ ಮಾಡ್ಲಿಕ್ಕೆ ಕೂಡ ಕಷ್ಟ ಆಗ್ತಾ ಇದೆ. ಹೀಗಾಗಿ ಆ ರಸ್ತೆ ಮೇಲೆ ಕೂಡ ನೀರಿರೋದ್ರಿಂದ ಹಾವೇರಿ ಮತ್ತು ಗುತ್ತಲ ಮಾರ್ಗದ ಸಂಚಾರವನ್ನ ಕೂಡ ಪೊಲೀಸರು ಕೂಡ ಬಂದ್ ಅನ್ನ ಮಾಡಿದ್ದಾರೆ. ಮತ್ತು ರಾತ್ರಿ ಪಾಳಿಯಲ್ಲಿ ಕೂಡ ಪೊಲೀಸರು ಆ ಒಂದು ನದಿ ಭಾಗದಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ವಾಹನ ಸವಾರರು ಕೂಡ ಬೇರೆ ಮಾರ್ಗದ ಮೂಲಕವಾಗಿ ಹಾವೇರಿಯನ್ನ ತಲುಪುವಂತ ಪರಿಸ್ಥಿತಿ ಇದೆ.
ಹೀಗಾಗಿ ಸಾಕಷ್ಟು ಅವಾಂತರಗಳು ಕೂಡ ಜಿಲ್ಲೆಯಲ್ಲಿ ಇರೋದ್ರಿಂದ ಈಗಾಗಲೇ ಜಿಲ್ಲಾಡಳಿತ ಕೂಡ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವಾಗಿ ಯಾರು ಕೂಡ ನದಿ ಪಾತ್ರಕ್ಕೆ ಹೋಗಬಾರದು ಮತ್ತು ಹಳ್ಳ ಕೊಳ್ಳಗಳಿದ್ದಂತ ಸಂದರ್ಭದಲ್ಲಿ ಕೂಡ ಜಾಗೃತಿಯನ್ನ ವಹಿಸಬೇಕು ಅನ್ನುವಂತ ರೀತಿಯಲ್ಲಿ ಜಿಲ್ಲಾಡಳಿತ ಕೂಡ ಈಗಾಗಲೇ ಸನ್ನದ್ಧಗೊಂಡಿರ್ತಕ್ಕಂಥದ್ದು ಮತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾರು ಕೂಡ ತಮ್ಮ ಕಾರ್ಯವ್ಯಾಪ್ತಿಯನ್ನ ಬಿಟ್ಟು ಬೇರೆ ಕಡೆ ತೆರಳಬಾರದು ಅನ್ನುವಂತ ರೀತಿಯಾಗಿ ಖಡಕ್ ಆಗಿ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಪೂರ್ವ ಮುಂಗಾರು ಮಳೆ ಕೂಡ ಆರಂಭದಲ್ಲೇ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿದ್ರೆ ನಗರ ಭಾಗದಲ್ಲಿ ಇರ್ತಕ್ಕಂಥ ರಸ್ತೆಗಳಲ್ಲಿ ಅಂದ್ರೆ ಚರಂಡಿ ವ್ಯವಸ್ಥೆಗಳು ಕೂಡ ಸಂಪೂರ್ಣವಾಗಿ ಅದರಲ್ಲಿ ಕಸ ಕಡ್ಡಿಗಳು ತುಂಬಿಕೊಂಡಿರೋದ್ರಿಂದ ಅಲ್ಲಿ ಕೂಡ ಬ್ಲಾಕ್ಗಳು ಆಗಿರ್ತಕ್ಕಂಥದ್ದು. ಹೀಗಾಗಿ ಬೆಳಗ್ಗೆ ಕೂಡ ನಗರಸಭೆಯ ಸಿಬ್ಬಂದಿಗಳಿಗೆ ಕೂಡ ಮಾಹಿತಿಯನ್ನ ಕೊಟ್ಟು ಎಲ್ಲಾ ಚರಂಡಿಗಳನ್ನ ಕೂಡ ಸಂಪೂರ್ಣವಾಗಿ ಕ್ಲೀನ್ ಅನ್ನ ಮಾಡಬೇಕು ಮತ್ತು ಸರಾಗವಾಗಿ ನೀರು ಹರಿದು ಹೋಗುವಂತ ವ್ಯವಸ್ಥೆಗಳನ್ನ ಕೂಡ ಮಾಡ್ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಕೂಡ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಆರಂಭದಲ್ಲೇ ಮಳೆ ಕೂಡ ಇಷ್ಟೆಲ್ಲ ಅವಾಂತರಗಳನ್ನ ತಂದು ಕೊಟ್ರೆ ಈಗಾಗಲೇ ರೈತರ ಬೆಳೆಗಳು ಪರಿಸ್ಥಿತಿ ಯಾವ್ದು ಇದೆ ಅನ್ನೋದು ಮತ್ತು ಬೆಳೆಗಳ ನಷ್ಟ ಯಾವ ರೀತಿ ಆಗಿದೆ ಅನ್ನೋದನ್ನ ಕೂಡ ಬೆಳಗ್ಗೆನ ಹೊತ್ತಿಗೆ ಕೂಡ ಇವೆಲ್ಲವೂ ಕೂಡ ದೃಶ್ಯಗಳು ಕಂಡು ಬರ್ತಾ ಇದೆ. ಹೀಗಾಗಿ ಎಲ್ಲಾ ಅಧಿಕಾರಿಗಳನ್ನ ಕೂಡ ಆಯಾ ಕಾರ್ಯವ್ಯಾಪ್ತಿಗಳು ಕೂಡ ಜಿಲ್ಲಾಧಿಕಾರಿ ಅವರು ಕೂಡ ಸನ್ನದ್ಧವಾಗಿರಿಸಿದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಕೂಡ ಈ ನದಿ ಪಾತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಕೂಡ ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಕೂಡ ಈಗ ಜಿಲ್ಲಾಡಳಿತ ಮಾಡಿರ್ತಕ್ಕಂಥದ್ದು. ಚೈತ್ರ, ಧನ್ಯವಾದ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ರಸ್ತೆಗಳು ಜಲಾವೃತವಾಗೋಗಿದೆ. ಸವಾರರು ಪರದಾಟ ನಡೆಸಿದ್ದಾರೆ. ಅಲ್ಲದೆ ಮನೆಗಳಿಗೆ ಮಳೆ ನೀರು ನುಗ್ಗಿ ವಸ್ತುಗಳೆಲ್ಲವೂ ಕೂಡ ಹಾನಿಯಾಗಿದೆ. ಬಾಗಲಕೋಟೆಯಲ್ಲೂ ಕೂಡ ಇವತ್ತು ಸಂಜೆ ಸುರಿದಂತಹ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ನವನಗರದಲ್ಲಿರುವಂತಹ ಜಿಲ್ಲಾ ಕ್ರೀಡಾಂಗಣದ ಬಳಿ ರಸ್ತೆ ಮೇಲೆ ನೀರು ನಿಂತಿದೆ. ಸುಮಾರು 2 ಅಡಿಯಷ್ಟು ನೀರು ನಿಂತಿದೆ ರಸ್ತೆ ಮೇಲೆ. ಇದರಿಂದಾಗಿ ದ್ವಿಚಕ್ರ ವಾಹನ ಸವಾರರು ಪರದಾಟ ನಡೆಸುವಂತಾಗಿದೆ. ಈ ಬೈಕ್ನ ಸೈಲೆನ್ಸರ್ ಒಳಗಡೆ ನೀರು ಹೋಗಿ ಆ ಬೈಕ್ ಮುಂದೆ ಹೋಗ್ಲಿಕ್ಕಾಗದೆ ಕೆಟ್ಟೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆ SBI ಬ್ಯಾಂಕ್ ಬಳಿ ಕೂಡ ನೀರು ನಿಂತ್ಕೊಂಡು ಕೆರೆಯಂತೆ ಭಾಸವಾಗ್ತಾ ಇದೆ. ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ 2 ಅಡಿಯಷ್ಟು ನೀರು ನಿಂತಿದೆ. ದ್ವಿಚಕ್ರ ವಾಹನ ಸವಾರರು ತೆರಳೋದಕ್ಕೆ ಸಾಕಷ್ಟು ಕಷ್ಟಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಿದ್ದೀವಿ. ಮತ್ತೊಂದು ಕಡೆ ಮನೆ ಒಳಗಡೆ ಚರಂಡಿ ನೀರಿರುತ್ತೆ, ಎಲ್ಲಾದ್ರೂ ಸಮೇತ ಮನೆ ಒಳಗಡೆ ನೀರು ನುಗ್ಬಿಟ್ಟಿದೆ. ಇದರಿಂದಾಗಿ ಮನೆಯಲ್ಲಿದ್ದಂತಹ ದವಸ ಧಾನ್ಯಗಳೆಲ್ಲವೂ ಕೂಡ ಹಾನಿಯಾಗೋಗಿದೆ. ಆ ನಿವಾಸಿಗಳು ನೀರನ್ನು ಹೊರಗಡೆ ಹಾಕೋದಕ್ಕೆ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಇದು ಬಾಗಲಕೋಟೆಯಲ್ಲಿ ಆಗಿರುವಂತಹ ಘಟನೆಗಳು. ಖಾಸಗಿ ಬ್ಯಾಂಕ್ ಬಳಿಯಲ್ಲಿ ನೀರು ನಿಂತ್ಕೊಂಡಿದೆ. ಇದರಿಂದಾಗಿ ರಸ್ತೆ ಮಾರ್ಗವನ್ನು ಕೂಡ ಬದಲಾವಣೆ ಮಾಡಲಾಗಿದೆ. ದ್ವಿಚಕ್ರ ವಾಹನ ಸವಾರರು ಸಂಚರಿಸೋದಕ್ಕೆ ಸಾಕಷ್ಟು ಪರದಾಟ ನಡೆಸಿದ್ದಾರೆ. ರಾತ್ರಿ ಹೊತ್ತು ಆ ದ್ವಿಚಕ್ರ ವಾಹನ ಮಳೆಯಿಂದಾಗಿ ಕೆಟ್ಟು ನಿಂತ್ರೆ, ಈ ಸೈಲೆನ್ಸರ್ ಒಳಗಡೆ ಎಲ್ಲ ನೀರು ತುಂಬಿಬಿಟ್ರೆ ಆ ವಾಹನಗಳು ಮುಂದೆ ಹೋಗೋದಿಲ್ಲ, ಕೆಟ್ಟು ನಿಂತು ಬಿಡ್ತವೆ. ಈ ಸಂದರ್ಭದಲ್ಲಿ ವಾಹನ ಸವಾರರು ಪರದಾಡುವಂತಾಗಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಇವತ್ತು ಸುರಿದಂತಹ ಮಳೆಗೆ ಬಾಗಲಕೋಟೆಯಲ್ಲಿ ಏನೆಲ್ಲ ಸಮಸ್ಯೆಗಳಾಯಿತು? ಚೈತ್ರ, ಸಾಯಂಕಾಲದಿಂದ ಇನ್ನು ಬಾಗಲಕೋಟೆ ಜಿಲ್ಲೆಯಾದ್ಯಂತ ಸುರಿದಂತಹ ಧಾರಾಕಾರ ಮಳೆಗೆ ಜನಜೀವನ ಅಸ್ವಸ್ಥಗೊಂಡಿದೆ ಅಂತ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಬಾಗಲಕೋಟೆಯ ನಗರ ಆಗಿರ್ಬೋದು ಮತ್ತು ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು 2-2.5 ಗಂಟೆಗಳ ಕಾಲ ಸಾಯಂಕಾಲದಿಂದ ಬಿರುಗಾಳಿ ಸಹಿತ ಮಳೆ ಸುರಿದಿರುವಂತದ್ದು. ಇದೇ ಹಿನ್ನೆಲೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಕೆಲವೆಡೆ ಏನು ಮಣ್ಣಿನಿಂದ ಕಟ್ಟಿರುವಂತಹ ಮನೆಗಳು ಸೋರ್ತಾ ಇರುವಂತಹ ದೃಶ್ಯಗಳು ಕೂಡ ಈಗ ಕಂಡು ಬಂದಿರುವಂತದ್ದು. ಅದ್ರ ಜೊತೆಗೇನೆ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿಗಳು, ರೈತರ ಬೆಳೆಗಳು ಹಾನಿಯಾಗಿರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಅದ್ರ ಜೊತೆಗೇನೆ ಏನು ಬಾಗಲಕೋಟೆಯ ನಗರದಲ್ಲಿ ನವನಗರ ಭಾಗದಲ್ಲಿ ಅಂದ್ರೆ ಜಿಲ್ಲಾ ಕ್ರೀಡಾಂಗಣದ ಅಕ್ಕಪಕ್ಕದಲ್ಲಿರುವಂತಹ ರಸ್ತೆಗಳು ಸುಮಾರು 2 ಅಡಿಯಷ್ಟು ನೀರು ಹರಿಯುವುದರಿಂದಾಗಿ ಸಂಪೂರ್ಣವಾಗಿ ಜಲಾವೃತಗೊಂಡು ಕೆರೆಯಂತಾಗಿದ್ದಾವೆ. ಈ ಒಂದು ರಸ್ತೆಯಲ್ಲಿ ವಾಹನ ಸವಾರರು ತಮ್ಮ ಬೈಕ್ಗಳನ್ನ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಸೈಲೆನ್ಸರ್ ಪೈಪ್ಗಳಲ್ಲಿ ಇಂಜಿನ್ಗಳಲ್ಲಿ ನೀರು ಹೋಗಿ ಬೈಕ್ಗಳು ಕೆಟ್ಟಿರುವಂತಹ ಪ್ರಸಂಗ ಕೂಡ ನಡೆದಿರುವಂತದ್ದು. ಅದರ ಜೊತೆಗೇನೆ ಏನಂತಂದ್ರೆ ಬಹುತೇಕವಾಗಿ ಏನು ಬಾಗಲಕೋಟೆ ನಗರ ಭಾಗದಲ್ಲಿ ಸುಮಾರು 2 ಗಂಟೆಗಳ ಕಾಲ ಮಳೆ ಸುರಿದಿರುವುದಾಗಿ ಚರಂಡಿ ನೀರುಗಳೆಲ್ಲವೂ ಕೂಡ ತುಂಬಿ ಹರಿದಿರುವಂತಹ ದೃಶ್ಯಗಳು ಕೂಡ ಕಂಡು ಬಂದಿದ್ದಾವೆ. ಅದೇ ರೀತಿಯಾಗಿ ಬಾಗಲಕೋಟೆಯ ಸಂಪೂರ್ಣ ಜಿಲ್ಲೆಯಾದ್ಯಂತನೂ ಕೂಡ ಇಂತಹದ್ದೇ ವಾತಾವರಣ ಇದೀಗ ನಿರ್ಮಾಣ ಆಗಿರುವಂತದ್ದು. ಚೈತ್ರ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ಕಲಬುರಗಿ ಜಿಲ್ಲೆಯಾದ್ಯಂತ ವರುಣನ ಅಬ್ಬರ ಜೋರಾಗಿದೆ. ಸೇಡಂ ಪಟ್ಟಣದ ರಸ್ತೆಗಳು ಸಂಪೂರ್ಣ ಜಲಾವೃತವಾಗಿವೆ. ಅಂಬೇಡ್ಕರ್ ಸರ್ಕಲ್, ರೈಲು ನಿಲ್ದಾಣದ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗೋಗಿವೆ.
ಕಲಬುರಗಿಯಲ್ಲಿ ಇವತ್ತು ಸುರಿದಂತಹ ಮಳೆಗೆ ಕಲಬುರಗಿ ಜಿಲ್ಲೆಯಾದ್ಯಂತ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿದೆ. ಹನುಮಾನ ದೇವಸ್ಥಾನಕ್ಕೂ ಕೂಡ ಮಳೆ ನೀರು ನುಗ್ಗಿದೆ. ಚಿಂಚೋಳಿಯ ಬೆಡಕಪಲ್ಲಿಯಲ್ಲಿ ಮಳೆ ಅವಾಂತರ ಸೃಷ್ಟಿಯಾಗಿದೆ. ಮನೆಗಳಿಗೆಲ್ಲ ನೀರು ನುಗ್ಗಿ ದವಸ ಧಾನ್ಯಗಳು ನೀರು ಪಾಲಾಗಿದೆ. ಮನೆಯಿಂದ ನೀರನ್ನ ಹೊರಗಡೆ ಹಾಕೋದಕ್ಕೆ ಹರಸಾಹಸ ಪಡುವಂತಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಉಂಟಾಗಿರುವಂತಹ ಸಮಸ್ಯೆಗಳು ಇವು. ಇವತ್ತು ಸಂಜೆ ಧಾರಾಕಾರವಾಗಿ ಮಳೆಯಾಗಿದೆ. ನಾಳೆಯೂ ಕೂಡ ಇದೇ ರೀತಿಯಾಗಿ ಮಳೆ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ಮಾಹಿತಿಯನ್ನು ನೀಡಿದೆ. 3-4 ಜಿಲ್ಲೆಗಳನ್ನು ಹೊರತುಪಡಿಸಿ ಉಳಿದಂತಹ ಎಲ್ಲ ಜಿಲ್ಲೆಗಳಿಗೂ ಕೂಡ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕರಾವಳಿ ಭಾಗಕ್ಕೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಯೆಲ್ಲೋ ಅಲರ್ಟ್ ಮಳೆಗೇನೆ ಈ ರೀತಿಯಾಗಿ ಅವಾಂತರ ಸೃಷ್ಟಿಯಾಗಿದೆ. ಮತ್ತೆ ಮಳೆ ಹೆಚ್ಚಳವಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಕಲಬುರಗಿಯಲ್ಲಿ ವರುಣನ ಅಬ್ಬರ ಸಾಕಷ್ಟು ಸಮಸ್ಯೆಗಳನ್ನು ತಂದೊಡ್ಡಿದೆ ಜನಸಾಮಾನ್ಯರಿಗೆ. ಹನುಮನ ದೇವಾಲಯಕ್ಕೂ ಕೂಡ ಜಲದಿಗ್ಬಂಧನ ಉಂಟಾಗಿದೆ. ರಸ್ತೆಯಲ್ಲಿ ನೋಡಿ ಮಂಡಿ ತನಕ ಮೊಳಕಾಲುದ್ದ ನೀರು ನಿಂತಿದೆ ರಸ್ತೆಯಲ್ಲಿ. ಇದರಿಂದಾಗಿ ಜನರು ಸಂಚಾರ ಮಾಡೋದಕ್ಕೆ ಕೂಡ ಸಮಸ್ಯೆ ಉಂಟಾಗಿದೆ. ಮನೆಗಳಿಗೂ ಕೂಡ ಒಂದ್ ಕಡೆ ನೀರು ನುಗ್ಗಿ ಸಮಸ್ಯೆ ಉಂಟಾಗಿದೆ. ಗದಗ ಜಿಲ್ಲೆಯ ಹಲವೆಡೆ ಮಳೆರಾಯ ಅಬ್ಬರಿಸಿದ್ದಾನೆ. ನಗರದ ಪಂಚರಹೊಂಡ ಬಳಿ ರಸ್ತೆ ಕೆರೆಯಂತಾಗೋಗಿದೆ. ರಸ್ತೆ ಮೇಲೆ ನಿಂತಿರುವಂತಹ ನೀರಲ್ಲಿ ಸಂಚಾರ ಮಾಡೋದಕ್ಕೆ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗದಗ ಜಿಲ್ಲೆಯಲ್ಲೂ ಕೂಡ ಇವತ್ತು ಮಳೆ ಅಬ್ಬರಿಸಿದೆ. ಚರಂಡಿಗಳು ಕೂಡ ಎಲ್ಲ ಬ್ಲಾಕ್ ಆಗಿ ರಸ್ತೆ ತುಂಬ ಎಲ್ಲ ಈ ಚರಂಡಿಯ ನೀರು ಕೂಡ ಹರಿದಿದೆ. ಪ್ರತಿ ಬಾರಿ ಮಳೆ ಬಂದಾಗ ಕೂಡ ಇದೇ ರಗಳೆ ಅಂತ ಜನ ಬೇಸರ ವ್ಯಕ್ತಪಡಿಸ್ತಿದ್ದಾರೆ. ಆ ಚರಂಡಿಯೂ ಕೂಡ ಬ್ಲಾಕ್ ಆಗೋಗಿರುತ್ತೆ. ಇದರಿಂದಾಗಿ ಮಳೆ ಬಂದಂತಹ ಸಂದರ್ಭದಲ್ಲಿ ಮಳೆ ನೀರು ಸರಾಗವಾಗಿ ಹರಿದೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಚರಂಡಿಯಲ್ಲೇ ನೀರು ನಿಲ್ಲುತ್ತೆ. ಆ ಚರಂಡಿ ತುಂಬಿದ ನಂತರ ಆ ಚರಂಡಿಯ ನೀರು ಕೂಡ ರಸ್ತೆ ಮೇಲೆ ಬರುತ್ತೆ. ಇದರಿಂದಾಗಿ ವಾಹನ ಸವಾರರಿಗೆ, ಆ ಸ್ಥಳೀಯ ನಿವಾಸಿಗಳಿಗೆ ಮತ್ತಷ್ಟು ಸಮಸ್ಯೆ ಉಂಟಾಗುತ್ತೆ. ಮನೆಯಿಂದ ಹೊರಗಡೆ ಬರೋದಕ್ಕಾಗೋದಿಲ್ಲ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ಪರಿಸ್ಥಿತಿ ಅಂತ ಜನ ಹಿಡಿ ಶಾಪ ಹಾಕ್ತಿದ್ದಾರೆ. ನಗರಸಭೆ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಳೆಗಾಲ ಪ್ರಾರಂಭ ಆಗ್ತಾ ಇದೆ. ಮುಂಗಾರು ಮಳೆ ಆರಂಭ ಆಗಿದೆ. ಇನ್ನೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಈ ರೀತಿ ಸಮಸ್ಯೆ ಉಂಟಾಗದೇ ಇರೋ ರೀತಿಯಾಗಿ ಕ್ರಮ ಕೈಗೊಂಡಿಲ್ಲ ಅಂತ ಜನರು ಆಕ್ರೋಶ ಹೊರ ಹಾಕ್ತಿದ್ದಾರೆ. ನೋಡಿ ಎಷ್ಟು ಉದ್ದ ನೀರು. ಮನೆಯ ಸಾಮಗ್ರಿಗಳನ್ನು ಕೂಡ ಹೊರಗಡೆ ತಗೊಂಡ್ಬಂದು ಅದನ್ನು ಸ್ಥಳಾಂತರ ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಸಾಕಷ್ಟು ನೀರು ರಸ್ತೆಯಲ್ಲೇ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ. ಮೊಳಕಾಲುದ್ದ ನೀರು ನಿಂತರೆ ಅಲ್ಲಿನ ನಿವಾಸಿಗಳ ಗತಿ ಏನು? ಇದರಿಂದಾಗಿ ಅಲ್ಲಿನ ನಿವಾಸಿಗಳು ನಗರಸಭೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಆಗಿರುವಂತಹ ಸಮಸ್ಯೆಗಳಿವೆ. ಯಾದಗಿರಿಯಲ್ಲಿ ಕೂಡ ವರುಣಾರ್ಭಟದ ಹಿನ್ನೆಲೆ ಮಳೆ ಅಬ್ಬರಕ್ಕೆ ರಾಜ್ಯ ಹೆದ್ದಾರಿ ಜಲಾವೃತವಾಗಿದೆ. ಹುಣಸಗಿಯಿಂದ ಕೆಂಬಾವಿ ಕಡೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಡಿತವಾಗಿದೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕು ರಾಜ್ಯ ಹೆದ್ದಾರಿ ಜಲಾವೃತವಾದ ಹಿನ್ನೆಲೆ ವಾಹನ ಸವಾರರು ಪರದಾಟ ನಡೆಸುವಂತಾಗಿದೆ. ಸಾಕಷ್ಟು ನೀರು ರಸ್ತೆ ಮೇಲೆ ಹರಿತಾ ಇರೋದ್ರಿಂದ ರಸ್ತೆ ಸಂಪರ್ಕವೇ ಇಲ್ಲದಂತಾಗೋಗಿದೆ. ಇದರಿಂದಾಗಿ ಆ ರಸ್ತೆಯಲ್ಲಿ ಸಂಚಾರ ಮಾಡಬೇಕಾಗಿರುವಂತಹ ಜನಸಾಮಾನ್ಯರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಪರ್ಯಾಯ ಮಾರ್ಗ ಇಲ್ಲದೆ ಹೇಗೆ ಅವರ ಸಂಚಾರವನ್ನು, ಪ್ರಯಾಣವನ್ನು ಮುಂದುವರಿಸೋದು ಅನ್ನುವಂತಹ ಚಿಂತೆಯಲ್ಲಿ ಯಾದಗಿರಿ ಜನ ಇದ್ದಾರೆ. ಕೆಂಬಾವಿ ಕಡೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಇದೆ.